ಲೆಮನ್ ಜ್ಯೂಸು, ಲಸ್ಸಿ, ಕಾಫಿ, ಟೀ ಆ್ಯಂಡ್ ವ್ಯಾಲಿಬಲ್ಲ. ಯಾರಿಗಾರು ಗೊತ್ತಿರೋ ಹೇಳಿ ವ್ಯಾಲಿಬಲ್ ಅಂದರೆ ಏನಂತ. ಇದೆಲ್ಲ ಜಿಗಣೆ ಕಾಣಲು ಸತ್ತೋಗಿರೋದು. ಹ್ಞೂ ಇದೆಲ್ಲ ನಡಿ ಡಿಸೈನು ನಡಿ ಮುಲ್ಲ ಮುಲ್ಲ ಅಂತ ಆಯ್ತಾ. ಅದು ಟ್ಯಾಟ್ ಬರೋದು ಲಾರ್ವಾ. ಅದು ಇದೊಂದು ಪ್ಲೇಸಲ್ಲಿ ಒಳ್ಳೆ ವ್ಯೂ ಸಿಕ್ತು. ಪೂರ್ತಿ ಫಾಲ್ಸ್ ಕಾಣಿಸ್ತಾ ಇದೆ. ಬಿಡು ಅಂದರೆ ಬಿಡ್ತಾ ಇಲ್ಲ ಸರ್. ನೀವು ಒಳಗೆ ಹೋದ್ರೆ 15 ನಿಮಿಷ ಆಗುತ್ತೆ, ಬಿಡೋಕ್ಕೆ ಆಗಲ್ಲ ಅಂದರೆ ಜಗಳ ಆಡಿದ್ರು ಬಿಡಲೇ ಇಲ್ಲ ಕೊನೆಗೂ. 5 minutes later. ಸೊ ನಾವೀಗ ಹೋಮ್ ಸ್ಟೇಯಿಂದ ಚೆಕ್ಔಟ್ ಆದ್ವಿ. ಚೆಕ್ಔಟ್ ಆಗಿ ಇಲ್ಲಿ ಮಲ್ಲಳ್ಳಿ ಫಾಲ್ಸ್ಗೆ ಹೋಗುವಂಥ ರೋಡಿಗೆ ಬಂದಿದ್ದೀವಿ. ಇದು ಮಲ್ಲಳ್ಳಿ ಫಾಲ್ಸ್ಗೆ ಹೋಗುವಂಥ ರೋಡು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸಿಮೆಂಟ್ ರೋಡು. ಅಲ್ಲಿದೊಂದು ಕ್ಯಾಂಟೀನ್ ಇದೆ. ಈ ಕ್ಯಾಂಟೀನಲ್ಲಿ ಯಾರೋ ಒಂದು ಸ್ವಲ್ಪ ತಿನ್ಕೊಳ್ಳೋಣ ಅಂತ ಹಾಕಿದ್ದೀವಿ. ಮ್ಯಾಗಿ, ಬ್ರೆಡ್ ಆಮ್ಲೆಟ್, ಎಗ್ ರೈಸು, ಚುರುಮುರಿ, ಲೆಮನ್ ಜ್ಯೂಸು, ಲಸ್ಸಿ, ಕಾಫಿ, ಟೀ ಆ್ಯಂಡ್ ವ್ಯಾಲಿಬಲ್ಲ. ಯಾರಿಗಾರು ಗೊತ್ತಿರೋ ಹೇಳಿ ವ್ಯಾಲಿಬಲ್ ಅಂದರೆ ಏನಂತ. ವ್ಯಾಲಿಬಲ್ ಅಂತ ತಿನ್ಕೊಂಬರೋಣ, ನೋಡೋಣ ಏನಿದೆ ಅಂತ. 5 minutes later. ಸೊ ಮಲ್ಲಳ್ಳಿ ಫಾಲ್ಸ್ದು ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ಇಲ್ಲಿ ಒಂದು ಕಾರ್ಗೆ 60 ರೂಪಾಯಿ ತೊಗೊತಾರೆ. ಇವತ್ತು ಸೋಮವಾರ ಯಾರು ಟೂರಿಸ್ಟ್ ಇರಲ್ಲ ಅಂತ ಅಂದ್ಕೊಂಡು ಬಂದರೆ ನೋಡಿ ಗುರು ಎಷ್ಟು ಗಾಡಿಗಳಿದಾವೆ ಇಲ್ಲಿ. ಬಂದೈತಲ್ಲೋ ಜ್ಞಾನ ಬಂದ್ಬಿಟ್ಟಿತ್ತಿಲ್ಲ. ಯಾವುದೋ ಒಂದು ಜ್ಞಾನ ಇದೆ, ಟ್ರೇಡ್ ಮಾರ್ಕ್. ಇಲ್ಲಿ ಗುರು ಪಾರ್ಕಿಂಗೇ ಇಲ್ಲ ಗಣಿ. ಯಾವ್ದಾರ ಒಂದು ಜಾಗ ಹುಡ್ಕೋಗಣಿ, ಕಾರ್ ಎಲ್ಲರೂ ತೋರಿಸ್ಬಿಡೋಣ. ಇಲ್ಲ ಆಗಲ್ಲ, ಇಲ್ಲ ಆಗಲ್ಲ, ಅವ್ನು ತೆಗಿಯೋಕ್ಕಾಗಲ್ವಲ್ಲ. ಅವ್ನ ಗಾಡಿ ತಗೊಳಕ್ಕೆ ಜಾಗ ಬಿಡಬೇಕು. ಅಡ್ಡಿ ಇಲ್ಲ, ಹಾಕ್ಬಿಡ ಪಕ್ಕದಲ್ಲಿ. ಇಲ್ಲ ಕೊಡು, ಇಲ್ಲ ಹಾಕ್ಬಿಡು, ತಂದ್ಬಿಡು. ಅಡ್ಡಿ ಇಲ್ಲ ಇದೆ. ಇಳಿಯೋಣ ಗೈಸ್, ಬನ್ನಿ ಇಳಿಯೋಣವೇ. ಇಲ್ಲ ಗ್ಲಾಸ್ ಇತ್ರಿ, ಗ್ಲಾಸ್ ಇತ್ರಿ. ಫುಲ್ ಕೆಳಗೆ ತನಕ ಹೋಗಿಲ್ಲ ನಾವು, ಅರ್ಧ ತನಕ ಹೋಗಿ ಬಂದಿದ್ದಲ್ಲ. ಫುಲ್ ಕೆಳಗೆ ಹೋಗೋಣ ಅಂದ್ರೆ ಹೋಗಿ ನಾನು ಬರೋಲ್ಲ. ಫುಲ್ ಕೆಳಗೆ ತನಕ ನಾನು ಬರಲ್ಲ. ಫುಲ್ ಕೆಳಗೆ ತನಕ ಬಂದ್ರೆ ನನ್ನ ಕ್ಲಚ್ಚು ಗೇರ್ ಹಾಕೋಕ್ಕಾಗಲ್ಲ. ನಾನು ಬರಲ್ಲ, ನಿನ್ನ ಕಾಲು ನಡಗತ್ತೆ ಅಲ್ಲ. ಅಲ್ಲಿ ಕಾಣಿಸ್ತಾ ಇರ್ಬೋದು ಫಾಲ್ಸು. ಕೆಳಗಿಂದ ಇನ್ನೂ ನೀಟಾಗಿ ಕಾಣುತ್ತೆ. ಹಂಗೆ ಈ ಕಡೆ ತಿರುಗಿದ್ರೆ ಫುಲ್ ಪುಷ್ಪಗಿರಿ ವೈಲ್ಡ್ ರಿಸರ್ವ್. ಆ್ಯಂಡ್ ಇದು ಕುಮಾರಾಧಾರ ನದಿ. ನೋಡಿದ್ರೆ ಯಾರ ಇಡಿಯಟ್ಸು ಕೆಳಕ್ಕೆ ಹೋಗಿದ್ದಾರೆ. ಅಲ್ಲಿ ಕಂಬಿ ಹಾಕಿದ್ರೆ ಕಂಬಿ ದಾಟ್ಕೊಂಡು ಹೋಗಿದ್ದಾರೆ ಇಡಿಯಟ್ಸಲ್ಲಿ. ಹೋಗ್ಬೇ ನನ್ನ ಮಕ್ಕಳು ಅಲ್ಲಿ. ಬ್ಯೂಟಿಫುಲ್ ಫಾಲ್ಸ್ ಇದು ಮಾತ್ರ ಸಖತ್ತಾಗಿದೆ. ಸುತ್ತ ಹಚ್ಚ ಹಸಿರಿನ ಬೆಟ್ಟ, ಗುಡ್ಡ, ಗಿಡ, ಮರಗಳು, ಕಾಡು, ದಟ್ಟಾರಣ್ಯದ ನಡುವೆ ಹಾಲ್ನೊರೆ ಅಂತ ಉಕ್ಕುತ್ತಿರುವಂಥ ಜಲಪಾತ ಧುಮ್ಮಿಕ್ತಾ ಇದೆ. ನೋಡಿ ಇಲ್ಲಿ ಹೋಗುವಂಥ ಪಾತ್ ಈ ಥರ ಇದೆ. ಆ ಕಡೆ ಈ ಕಡೆ ರೈಲಿಂಗ್ಸ್ ಹಾಕಿದ್ದಾರೆ ಆ್ಯಂಡ್ ಮೆಟ್ಲು ಕೂಡ ಮಾಡಿದ್ದಾರೆ. ತುಂಬ ಕೆಳಗಿಳಿಬೇಕು, ತುಂಬ ಡೀಪ್ ಇದೆ ಫಾಲ್ಸು. ಕೆಳಗೆ ಹೋಗ್ಬೇಕು ಅಂದರೆ ಮತ್ತು ಇದೊಂದು ಬೆಟ್ಟ ಪೂರ್ತಿ ಇಳಿದು ಕೆಳಗೆ ಹೋಗಬೇಕು. ಟೈಮ್ ಇದ್ದರೆ ಆರಾಮಾಗಿ ಹೋಗ್ಬೋದು, ಟೈಮ್ ಇಲ್ಲ ಅಂದರೆ ಇಲ್ಲಿಂದನೇ ನೋಡ್ಕೊಂಡು ಹೋಗ್ಬಿಡ್ಬೋದು. ಇದೆಲ್ಲ ಜಿಗಣೆ ಕಾಣಲು ಸತ್ತೋಗಿರೋದು. ಹ್ಞೂ ಇದೆಲ್ಲ ನಡಿ ಡಿಸೈನು ನಡಿ ಮುಲ್ಲ ಮುಲ್ಲ ಅಂತ ಆಯ್ತಾ. ಅದು ಟ್ಯಾಟ್ ಬರೋದು ಲಾರ್ವಾ. ಅದು ಟ್ಯಾಟ್ ಬರೋದು ನಡಿ. ಅದು ಜಿಗಣೆ ಅಲ್ಲ, ಕಪ್ಪೆ ಮರಿ. ಅದು ಜಿಗಣೆ ಇಷ್ಟೊಂದು ಏನೋ ಜಿಗಣೆ ಏನೋ ಗೊತ್ತಿಲ್ಲಪ್ಪ. ಹಿಂಗಿದೆ ಎಲ್ಲ ಇಲ್ಲ. ಯಾವುದೋ ಹುಳ ಕಾಣಿಸುತ್ತೋ. ಸೊ ಇಲ್ಲಿಂದ ಒಂದು ಬ್ಯೂಟಿಫುಲ್ ವ್ಯೂ ಆಫ್ ಕುಮಾರಾಧಾರ ಸ್ಟ್ರೀಮ್. ಲಾಸ್ಟ್ ಟೈಮು ಬಂದು ಇಲ್ಲಿ ಮೇಲೆ ಹತ್ತಷ್ಟೊತ್ತು ಸಾಕಾಯ್ತು. ಮುಂಚೆ ಹಿಂಗೆ ಹೋಗ್ಬೋದಿತ್ತು, ಇವಾಗ ಇಲ್ಲೂ ಕ್ಲೋಸ್ ಮಾಡಿದ್ದಾರೆ ನೋಡು. ಇಲ್ಲೊಂದು ಮರ ಅಡ್ಡ ಬಂದ್ಬಿಟ್ಟಿದೆ. ಎಲ್ಲರೂ ಒಳ್ಳೆ ವ್ಯೂ ಇರೋದು. ಫುಲ್ಲು ಹೊಗೆ ಎದ್ದೇಳ್ತೈತೆ ಕೆಳಗೆ. ಭಾಳ ನೆನ್ನೆಯಿಂದ ಕಾರ್ ಓಡಿಸಿ ಎಸ್ಕೇಟ್ರ್ ಕೊಟ್ಟು ಮಂಡ್ಯ ಹತ್ರ ಹಿಡ್ಕೊಂಡಂಗೆ ಆಗ್ಬಿಟ್ಟೈತೆ. ಇವಾಗ ಇಳಿತಾ ಇದ್ದೀನಿ. ಹತ್ತಬೇಕಾದ್ರೆ ಏನು ಪಿಕ್ಚರ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಇದೊಂದು ಪ್ಲೇಸಲ್ಲಿ ಒಳ್ಳೆ ವ್ಯೂ ಸಿಕ್ತು. ಪೂರ್ತಿ ಫಾಲ್ಸ್ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮ್ ನಾವು ಬಂದಾಗ ಇಲ್ಲೆಲ್ಲ ಗಿಡ ಮರೆಲ್ಲ ಬೆಳ್ಕೊಂಡು ಏನು ಕಾಣಿಸ್ತಾ ಇರಲಿಲ್ಲ. ಬಟ್ ಇವಾಗೆಲ್ಲ ನೀಟಾಗಿ ಕಾಣಿಸ್ತಾ ಇದೆ. ಈ ಸೌಂಡು ಪುಷ್ಪಗಿರಿ ಬೆಟ್ಟದ ತನಕ ಕೇಳಿಸುತ್ತೆ ಆ್ಯಕ್ಚುಲಿ. ಅಲ್ಲಿ ಹೋಗಿದ್ವಲ್ಲ ಮತ್ತು ಪತ್ತೇಪರ ವ್ಯೂ ಪಾಯಿಂಟ್ ಅಂತ, ಅಲ್ಲಿಗೆ ಇದೇ ಸೌಂಡ್ ಬರ್ತಾ ಇದ್ದಿದ್ದು. ಅಲ್ಲಿ ಈ ಸೌಂಡಲ್ಲಿ ಝೂ ಅಂತ ಕೇಳ್ತಿತ್ತು. ಬಾ ಏನು ಬೋರ್ಗಾರ್ತಾವ ನೋಡು. How is the Josh? Hi. Hi. ಹೇಳ
ಹೌ ಇಸ್ ದ ಜೋಶ್? ಒಂದು ಫೋಟೋ ಹೊಡಿಯ. ಪಾಪ ರೆಸಾರ್ಟಲ್ಲಿ ಊಟ ತುಂಬ ಕೆಟ್ಟದಾಗಿತ್ತು, ಊಟ ತಿಂಡಿ ಎಲ್ಲ ಒಂಚೂರು ಚೆನ್ನಾಗಿರೋದಿಲ್ಲ. ಅದಕ್ಕೆ ಅಲ್ಲಿ ವೀಡಿಯೋನೂ ಮಾಡೋಕ್ಕೋಗಿಲ್ಲ ಊಟ ತಿಂಡಿದು. ಪಾಪ ನಮ್ಮ ಹುಡುಗರು ಕರೆಕ್ಟಾಗಿ ತಿಂಡಿನೂ ಮಾಡಿಲ್ಲ. ರಿವರ್ ರಾಫ್ಟಿಂಗ್ ಬೇರೆ ಮಾಡ್ಕೊಂಬಂದ್ವಿ. ಎಲ್ಲ ಹೊಟ್ಟೆ ನಾಯಾಗಿದ್ದಾರೆ ಅಂತರಲ್ಲಿ ಬೆಟ್ಟ ಇಳಿಸ್ತಾ ಇದ್ದೀನಿ. ಅಷ್ಟೊತ್ತಿಗೆ ಎಲ್ಲ ಹುಲಿಯೋಗ್ಬಿಡ್ತಾರೆ, ಯಾರು ಸಿಕ್ಕರೆ ಹಂಗೆ ಹಿಡ್ಕೊಂಡು ತಿಂದ್ಬಿಡ್ತಾರೆ. ಕಾಮಿಡಿ ಮಾಡಬೇಡ. ಪೂರ್ತಿ ಕೆಳಗೆ ಹೋಗೋಕ್ಕೆ ಯಾರಿಗೂ ಜ್ಯೂಸ್ ಇಲ್ಲ, ಎಲ್ಲ ಪಾಪ ಹೊಟ್ಟೆ ಹಸ್ಬಿಟ್ಟೈತೆ. ಸೊ ವಾಪಸ್ ಹೋಗ್ತಾ ಇದ್ದೀವಿ. ಇಲ್ಲಿನ ನೆಕ್ಸ್ಟು ಟೈಮ್ ಆದರೆ ಮಂಜರಾಬಾದ್ ಫೋರ್ಟು ನೋಡ್ಕೊಂಡು ಹೋಗ್ತೀವಿ. ಇಲ್ಲಿಂದ ಬಿದ್ದಂತಹ ನೀರು ಹರ್ಕೊಂಡು ಅಲ್ಲಿಗೆ ಹೋಗ್ತಾ ಇದೆ ನೋಡಿ. ಅಬ್ಬಾ ಸೀದಾ ಹೋಗಿ ಕುಮಾರಾಧಾರ ಸೇರಿಕೊಳ್ಳುತ್ತೆ. ಎಲ್ಲ ಫಾಗ್ ಆಗ್ತಾ ಇದೆ, ಯಾಕೆ ಮಳೆ ಬರೋ ಸೀನ್ಗಳೆಲ್ಲ ಇದೆ. ಸೊ ಮಳೆಗಳೇ ಬರೋ ಲಾಕ್ ಆಗಿಬಿಡ್ತೀವಿ. ಸೊ ಜಲ್ದಿ ವಾಪಸ್ ಹೋಗ್ಬಿಡೋಣ. ಎಷ್ಟು ಮಂಜರಾಬಾದ್ ಫೋರ್ಟ್ ಆದರೆ ಕವರ್ ಮಾಡೋಣ. 1 hour later. ಸೊ ನಾವೀಗ ಶಿರಾಡಿ ಘಾಟ್ ರೋಡಲ್ಲಿದ್ದೀವಿ. ಆ್ಯಂಡ್ ಇದು ಮಂಜರಾಬಾದ್ ಫೋರ್ಟ್ ಎಂಟ್ರೆನ್ಸು. 5 ಗಂಟೆ ಲಾಸ್ಟ್ ಎಂಟ್ರಿ ಅಂದರು, ಬಟ್ ನಾವೀಗ 5 ಗಂಟೆ 5 ನಿಮಿಷ ಆಗ್ಬಿಟ್ಟಿದೆ. ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ, ಯಾರು ಇಲ್ಲಿ ಕೇಳೋರಿಲ್ಲ. ನೋಡ್ಕೊಂಬಿಡಿಲ್ಲ, 5 ಗಂಟೆ ಎಂಟ್ರೆನ್ಸ್ ಅಂತ ಹಾಕಿದ್ದಾರೆ. 12 ತಾಸು ವರ್ಕ್. ಸೊ ಮೇಲಕ್ಕೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಎಂಟ್ರಿ ಇದೆ, ಮೇಲ್ಗಡೆ ಗೇಟ್ ಕ್ಲೋಸ್ ಮಾಡಿದಾರಂತೆ. ಸುಮಾರು ಜನ ಹೋಗಿ ವಾಪಸ್ ಬಂದರು ಕ್ಲೋಸ್ ಆಗಿದೆ ಅಂತ. ಸೊ ಮಂಜರಾಬಾದ್ ಫೋರ್ಟು ಫ್ಲಾಪ್ ಆಯ್ತು ಪ್ಲ್ಯಾನು. ನಾವು ಈ ಮೂಲಕ ಕೇಳೋದೇನಂದ್ರೆ ಬರೀ 5 ನಿಮಿಷ ಲೇಟ್ ಆಗಿ ಬಂದಿದ್ದು ಮಚ್ಚಿ. ಬಿಡಲ್ಲ, 5 ನಿಮಿಷ ಲೇಟ್ ಬಂದಿದ್ದು ಬಿಡಲ್ಲ ಅಂತ. ಮಿರ್ಜಾನ್ ಕೋಟೆ ಅಂತಿದೆ, 4:50ಕ್ಕೆ ಹೋಗಿದ್ದೀವಿ ಗುರು. ಹಾಂ, ಬಿಡು ಅಂದ್ರೆ ಬಿಡ್ತಾ ಇಲ್ಲ ಸರ್. ನೀವು ಒಳಗೆ ಹೋದ್ರೆ 15 ನಿಮಿಷ ಆಗುತ್ತೆ, ಬಿಡಕ್ಕೆ ಆಗಲ್ಲ ಅಂದ್ರೆ ಜಗಳ ಆಡಿದ್ರು ಬಿಡ್ಲೇ ಇಲ್ಲ ಕೊನೆಗೂ. ಓಕೆ, ಇವ್ರ ಪ್ರಕಾರ 5 ಗಂಟೆಗೆ ಎಂಟ್ರಿ ಅಲ್ಲ, 5 ಗಂಟೆ ಒಳಗೆ ಎಕ್ಸಿಟ್ ಆಗ್ಬಿಡ್ಬೇಕಲ್ಲ. ಎಕ್ಸಿಟ್ ಆಗ್ಬಿಡ್ಬೇಕು ನೀನು. ಓ ಈಸಿನೋ. ನಾವಲ್ಲಿ ಊಟಕ್ಕೆ ಹಾಕ್ತಾರ ಇಷ್ಟು ಅಲ್ಲ ನೋಡ್ಕೊಂಡು ಬಂದ್ಬಿಡೋದು ಪಂಚ. ಇದು ಅನ್ಯಾಯ, ಧಿಕ್ಕಾರ. ನಾವು ಇವತ್ತು ಮಂಜರಾಬಾದ್ ಫೋರ್ಟ್ ನೋಡೋಕ್ಕಾಗಿಲ್ಲ, ಧಿಕ್ಕಾರ. 12 ತಾಸು ವರ್ಕ್ ಮಾತ್ರ ಮಾಡೋರೆ, ಇವ್ರು ಏನಕ್ಕೆ 12 ತಾಸು ವರ್ಕ್ ಮಾಡಬಾರ್ದು ಗೌರ್ಮೆಂಟ್ ಅವರು. ಟೈಮು ಪಕ್ಕಾ ಟೈಮ್ ಮಚ್ಚ, ನೋಡು ಮಚ್ಚ, ಇದೆ ಫಸ್ಟ್ ಟೈಮು. ಫಸ್ಟ್ ಅವ್ರು ಮಾಡೋದು ಕಲಿಬೇಕು, ಆಮೇಲೆ ನಮ್ಮನ್ನು ಹೇಳಬೇಕು. 5 minutes later. ಇಲ್ಲಿ ಬೈಕರ್ಸ್ ವಿಜಯಪುರದಿಂದ ಬಂದಿದ್ದಾರೆ. ಸರ್ ನಿಮ್ಮ ಹೆಸರು? ಅಭಿಷೇಕ್. ನಿಮ್ಮ ಹೆಸರು? ನೀವು ನೋಡಿ, ಎಲ್ಲ ವಿಜಯಪುರದಿಂದ ಬಂದಿದ್ದಾರೆ ಬೈಕರ್ಸು. ತುಂಬ ಲಾಂಗ್ ಡ್ರೈವ್ ಮಾಡ್ಕೊಂಡು ಎಷ್ಟು ಕ್ರೇಜ್ ಇದೆ ಅಂದರೆ ನೋಡಿ, ಖುಷಿ ಆಯ್ತು. ಇವ್ರನ್ನ ನಮ್ಮ ಹುಡುಗರು ಇದ್ದಾರೆ, ಬರೋದ್ರ ಬರಲ್ಲ, ಎಲ್ಲ ಬೈಕ್ ಇಟ್ಕೊಂಡಿರೋ ದೊಡ್ಡ ಬೈಕು. ಸ್ಪ್ಲೆಂಡರ್ ಬರ್ಬೋದು, ಸಖತ್ತಾಗಿ ಬಂದಿದ್ದಾರೆ. ಸ್ಪ್ಲೆಂಡರ್ ತೊಗೊಂಡು ಬಂದಿರೋ ಗ್ರೇಟ್ ಕಂಟ್ರಿ ರೀ ನೀವು, ನಿಜ ಹೇಳ್ತೀನಿ, ಸೀರಿಯಸ್ಲಿ ಗ್ರೇಟ್. ನೀವು ಸಖತ್ತಾಗಿ ಬಂದಿರೋ ಸ್ಪ್ಲೆಂಡರ್ ಇಷ್ಟ ಆಯ್ತು. ಸ್ಪ್ಲೆಂಡರು ಆಲ್ರೌಂಡರ್ ಗಾಡಿ ಕೊಡೋದು. ಸೊ ಗೈಸ್, ಮಂಜರಾಬಾದ್ ಫೋರ್ಟ್ ಪ್ಲ್ಯಾನು ಕ್ಯಾನ್ಸಲ್ ಆಯಿತು. ಸೊ ಇವಾಗ ಇಲ್ಲಿ ಪಾಕ ಕೇಂದ್ರ ಅಂತ ಒಂದು ರೆಸ್ಟೋರೆಂಟಲ್ಲಿ ಕಾಫಿ ಕುಡಿಯೋಣ ಅಂತ ಹಾಕೊಂಡಿದ್ದೀವಿ. ಇಲ್ಲಿ ಕಾಫಿ ಕುಡ್ಕೊಂಡು ನಾನ್ ಸ್ಟಾಪ್ ಬೆಂಗಳೂರಿಗೆ ಹೊಡಿತಾ ಇದ್ದೀವಿ. ಎಲ್ಲೂ ಸ್ಟಾಪ್ ಮಾಡಲ್ಲ. ಸ್ಟಾಪ್ ಮಾಡೋರು ಹಬ್ಬ ಒಂದು ಊಟಕ್ಕೆ ಸ್ಟಾಪ್ ಮಾಡೋದು. ಸೊ ಐ ಥಿಂಕ್ ದಿಸ್ ವಿಲ್ ಬಿ ದ ಎಂಡ್ ಆಫ್ ದಿಸ್ ಸೀರೀಸ್ ಟ್ರಾವೆಲ್ ವ್ಲಾಗ್. ಓಕೆ, ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್.